ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬ ಆರಾಮ್ ಅನ್ಕೊಂಡೆ ಮಗ. ಲ್ಯಾಂಡ್ ತೋರಿಸಿ ದುಡ್ಡು ಮಾಡ್ಬೋದು ಅನ್ಕೊಂಡೆ. ಲೀಗಲ್ಲು ಇಲ್ಲೀಗಲ್ಲು ಲಿಟಿಗೇಷನ್ ರೌಡಿಸಮ್ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಮಗ. ಅರುಂಧತಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮನಸ್ಸು ತುಂಬ ನನ್ನನ್ನೇ ತುಂಬ್ಕೊಂಡಿದ್ದಾಳೋ. ಅವಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತು ಪೊಲೀಸರಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ಈ ಮುಖಾನ ಅವಳಿಗೆ ಹೆಂಗೋ ತೋರಿಸ್ಲಿ. ಅರುಂಧತಿ ನನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ ತಿಳಿದೆ. ದುಡ್ಡಿದ್ರೇನೆ ಪ್ರೀತಿ ಪಡೆಯೋಕ್ಕಾಗೋದು ಅಂತ ನಾನು ತಪ್ಪದಾರಿಲಿ ಹೆಜ್ಜೆ ಇಟ್ಟೆ. ಆದರೆ ಈಗ ಟೈಮು ಎಲ್ಲ ಬ್ಯಾಡ್ ಟೈಮು. ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಎಕ್ಸಾಮಿಗೆ ಪ್ರಿಪೇರ್ ಆದ್ನೋ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಆಗಿಲ್ಲ. ಪ್ರಪೋಸ್ ಮಾಡೋದಿರಲಿ, ಅವಳ ಹತ್ರ ಮಾತಾಡೋಕ್ಕಾಗ್ತಿಲ್ಲ ನನ್ನ ಸ್ಟೋರಿಲಿ. ಬ್ಯಾಡ್ ಟೈಮ್. ಅವ್ರಪ್ಪಂಗೆ ಒಂದು ಬಟ್ಲು ರೆಡ್ಡಿಂಗ್ ಕೊಟ್ಟೆ. ಆ ದೇವ್ರು ನಮ್ಮಿಬ್ಬರಿಗೂ ಲಿಂಕ್ ಮಾಡ್ದ, ಆದ್ರೆ ಸಿಂಕೇ ಆಗ್ತಿಲ್ಲ. ಬ್ಯಾಡ್ ಟೈಮ್. ಅವಳು ನನ್ನಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನ ನೋಡಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ವೋ. ಅವಳು ಅವಾಗಲೇ ಬಂದು ಪ್ರಪೋಸ್ ಮಾಡಿದಿದ್ರೆ ಮುದ್ದಾಡ ಕೈಯಲ್ಲಿ ಒಂದು ಮಗು ಇರೋದು. ನಮ್ಮಪ್ಪ ಹೇಳಿದ ಕಡೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಕಿಂಗ್ ಫಿಶರ್ ಅಕ್ಕಿ ಥರ ಹಾರಾಡ್ಕೊಂಡಿರ್ತಿದ್ದೆ. ಆದರೆ ಲೋಕಿ ಮಾತು ಕೇಳಿ KFC ಚಿಕನ್ ಥರ ಆಗ್ಬಿಟ್ಟಿದ್ದೀನಿ. ಯಾವಾಗ ಯಾರು ಎಲ್ಲಿ ತಿಂತಾರೋ ಗೊತ್ತಿಲ್ಲ. ಎಲ್ಲ ಬ್ಯಾಡ್ ಟೈಮ್. ಯಾವ್ದೋ ಬ್ಯಾಡ್ ಟೈಮು? ಎಲ್ಲ ನೀನೆ ಅನ್ಕೊಂಬಿಟ್ರೆ ಅವ್ನು ಕೇಳಿದ್ರೆ ಏನು ಹೇಳಿ? ಅಟ್ಲೀಸ್ಟ್ ಅವ್ಳಿಗೊಂದು ಫೋನ್ ಮಾಡೋ. ಅಜಯ್, ಐ ಆಮ್ ಸ್ಟಡಿ. ಅಜಯ್, ಲೈ ಯಾಕೋ? ಅವಳು ನನ್ನ ಆದರ್ಶವಾದಿ ಅಂತ ಮೇಲಿಟ್ಟಿದ್ದಾಳೆ. ಅದಲ್ಲೇ ಇರಲಿ, ನಾನು ಅವಳ ಮೀಟು ಮಾಡಲ್ಲ, ಅವಳು ಫೋನು ಮಾಡಲ್ಲ. ಸರಿ ಮಗ, ಐ ಲವ್ ಯು. ಅವರು ದುಡ್ಡಿದ್ರೇನೆ ಪ್ರೀತಿ ಅನ್ಕೊಂಡಿದ್ದೆ. ಪ್ರೀತಿ ಮಾಡೋವಾಗ ದುಡ್ಡಿರ್ಲಿಲ್ಲ. ಇವಾಗ ದುಡ್ಡಿದೆ, ಪ್ರೀತಿದೆ, ಪಡೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಬ್ಯಾಡ್ ಟೈಮು. ಗಿರಿಜಾ, ಸ್ವಲ್ಪ ಕುಡಿಯಕ್ಕೆ ನೀರ್ ತಗೊಂಬಾ. ತರ್ತೀನಿ. ಅರು ಪುಟ ಬಾಯಿಲಿ. ಏನ್ ವಿಶೇಷ, ಬೇಗ ಬಂದಿದ್ದೀರಿ? ಇದೆ ಆಫೀಸಲ್ಲಿ ಒಂದು ಹೊಸ ಪ್ಲಾನ್ ಬಗ್ಗೆ ಇನ್ಶೂರೆನ್ಸ್ ಕಂಪನಿ ಮೀಟಿಂಗ್ ಹಾಕಿದ್ರು. ಮೀಟಿಂಗ್ ಬೇಗ ಮುಗಿದೋಯ್ತು, ಮನೆಗೆ ಬೇಗ ಬರೋ ಹಾಗಾಯ್ತು. ಒಳ್ಳೇದಾಯ್ತು. ದಿನ ಬರೀ ಮೀಟಿಂಗು ವಿಸಿಟಿಂಗು ಅಂತ ಲೇಟ್ ಆಗಿ ಬರ್ತಾ ಇದ್ರಿ. ಇವತ್ ಬೇಗ ಬಂದಿದ್ದೀರಾ, ರೆಸ್ಟ್ ತಗೊಳ್ಳಿ. ಇನ್ನೇನು 15 ದಿನ ಫುಲ್ ರೆಸ್ಟ್ ತಗೊಂಡ್ಬಿಡ್ತೀನಿ, ಹೋಗೋದೇ ಇಲ್ಲ ಆಫೀಸ್ಗೆ. 15 ದಿನನಾ? ಯಾಕೆ ಅಷ್ಟೊಂದ್ ದಿನ ರೆಸ್ಟ್? ಏನಿಲ್ಲ, ನಮ್ ಕಂಪನಿ ಈ ಸಲ ಒಳ್ಳೆ ಬಿಸ್ನೆಸ್ ಕೊಟ್ಟಿದೆ ಅಂತ ಆ ಇನ್ಶೂರೆನ್ಸ್ ಕಂಪನಿಯವರು ನಮ್ ಫ್ಯಾಮಿಲಿಗೆ ಟ್ರಿಪ್ ಟಿಕೆಟ್ ಕೊಟ್ಟಿದ್ದಾರೆ. ಉತ್ತರ ಭಾರತದಲ್ಲಿರೋ ಎಲ್ಲಾ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡ್ ಬರಬಹುದು. ಹೌದಾ? ನನಗೂ ಬೆಳಗಾದ್ರೆ ಬರೀ ಆಫೀಸು ಬಿಸ್ನೆಸ್ ಅಂತ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ 15 ದಿವಸ ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಏನಂತೀಯ ಮಗಳೇ? ಖಂಡಿತ ಹೋಗೋಣ. ನೀವ್ ಹೋಗಿ, ನಾನ್ ಬರಲ್ಲ. ನೋಡಿಲಿ, ನಮ್ಮೂರ್ಗೂ ಸೇರಿ ಫ್ಯಾಮಿಲಿ ಟ್ರಿಪ್ ಟಿಕೆಟ್. ನಾವಿಬ್ರೆ ಹೋದ್ರೆ ಚೆನ್ನಾಗಿರುತ್ತಾ? ಇಲ್ಲ ಪಾಪ, ನೀವ್ ಹೋಗ್ ಬನ್ನಿ. ಈಗ ನೀನ್ ಬರ್ದೆ ನಾವಿಬ್ರೆ ಟೂರ್ಗೆ ಹೋದ್ರೆ ಚೆನ್ನಾಗಿರುತ್ತಾ? ಅಲ್ಲ, ನೀನ್ ಬೇಡ ಅಂದ್ರೆ ಬಿಟ್ಬಿಡು, ಇನ್ನೊಂದ್ಸಲನೇ ಟೂರ್ಗೆ ಹೋದ್ರಾಯ್ತು. ಟೂರ್ ಕ್ಯಾನ್ಸಲ್. ಆರು, ಈ ಕ್ಷೇತ್ರಗಳಿಗೆಲ್ಲ ನಾವ್ ಈಗ್ಲೇ ಹೋಗ್ಬೇಕು. ವಯಸ್ಸಾದ್ಮೇಲೆ ಹೋಗಕ್ಕಾಗತ್ತಾ? ಸರಿ ಬಿಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಎಲ್ಲಿಗೂ ಹೋಗಲ್ಲ. ಸರಿ ಬನ್ನಿ, ಎಲ್ರು ಹೋಗೋಣ. ಈಗ್ಲಾದ್ರೂ ನಿಮ್ಮಿಬ್ರಿಗೂ ಖುಷಿನಾ? ಏನೋ ಮಗ ಕೈ ಎಲ್ಲಾಡ್ಸ್ಕೊಂಡ್ ಬರ್ತಾ ಇದ್ಯಾ? ಒಂದ್ ಜೊತೆ ಬಟ್ಟೆ ತಗೊಳಕ್ ಹೋಯ್ನಪ್ಪ. ಏನ್ ರೇಟ್ ಇಲ್ಲಿ? ಅದಕ್ಕೆ ಮಾಲ್ಗಳು ಸವಾಸನೆ ಬೇಡ ಅಂತ ಮೆಜೆಸ್ಟಿಕ್ ಕೊಟ್ಟಿದ್ದೀನಿ. ಅಷ್ಟಕ್ಕೆಲ್ಲ ಅಲ್ಲಿ ಹೋಗ್ತಾರೇನಲ್ಲೇ? ಇಲ್ಲಿ ನೋಡ, ಆಫ್ ಪ್ರೈಸ್ ಸೇಲ್. ಆಫ್ ರೇಟ್ ಅಂತ ಹಾಕವ್ರೆ. 100 ರೂಪಾಯಿ ಬಟ್ಟೆನ 200 ರೂಪಾಯಿ ಹೇಳ್ತಾರೆ. ಆಫ್ ರೇಟ್ ಅಂತ 100 ರೂಪಾಯಿಗೆ ಮಾರ್ತಾರೆ. ನಮಗೆ ಗೊತ್ತಿಲ್ವಾ?
ಅವ್ರು ಹೇಳ್ತಾರ ಕಣ, ಅವ್ರು 1000 ಹೇಳ್ತಾರ ಕಣ, ನಾವ್ ಕೇಳಬಾರ್ದು, ಮತ್ತೆ ಚೌಕಾಸಿ ಮಾಡ್ಬೇಕು. ಅದಕ್ಕೂ ಟಾಯ್ಲೆಟ್ ಬೇಕು. ಏಯ್ ಯಾಕ ಟಾಯ್ಲೆಟ್ ಅಲ್ಲ, ಅದು ಟ್ಯಾಲೆಂಟ್ ಇರ್ಬೇಕು. ಹೋಗ್ಲಿ, ಇರ್ಲಿ ಬಿಡು, ಅದೇ ಬೇಕು. ನನಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಚೀಪಾಗಿ ಕೊಡಿಸ್ತೀನಿ, ಬಾಪ. ಸರಿ ಮಚ್ಚ. ಪೆನ್ಸಿಲ್ ಫಿಟ್, ನ್ಯಾರೋ ಫಿಟ್, ಕಂಫರ್ಟ್ ಎಲ್ಲಾ ತರ ರೇಂಜ್ ತೋರಿಸಿದೀನಿ ಸರ್. ನೀವು ನಿಮ್ಗೆ ಯಾವ ರೇಂಜ್ ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ಸರ್. ನಮಗ್ ರೇಂಜ್ ಇದ್ರೆ ತಾನೇ ಹೇಳಕ್ಕೆ. ಸುಂದರ ಆಯ್ತು ಕೇಳಪ್ಪ. ಸರ್ ಇದೆಷ್ಟಿದು? ಇದು ಜಸ್ಟ್ 2399 ಸರ್. 2399. ವೆರಿ ಗುಡ್ ಸರ್, ಸೂಪರ್ ಸರ್, ಸೂಪರ್. ಇದು ಚೆನ್ನಾಗಿದೆಲ್ಲನಾ ಸರ್? ಪ್ಯಾಕ್ ಮಾಡ್ಬಿಡ್ಲಾ ಸರ್? ಬೇಡ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬನ್ನಿ ಸರ್. ಇದು ಜಸ್ಟ್ 1399. 1399? ವೆರಿ ಗುಡ್, ವೆರಿ ಗುಡ್. ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಪ್ಯಾಕ್ ಮಾಡ್ಬಿಡ್ಲಾ? ಬೇಡ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬನ್ನಿ. ಬೆಳಿಗ್ಗೆ ಏನ್ ಗಿರಾಕಿಗಳು ಸಿಕ್ರೋ ಇವ್ರ ಜೊತೆಗೆ ತೋರಿಸ್ತಾರೆ ಸರ್. ಜಸ್ಟ್ 399. ವಂಡರ್ಫುಲ್. 399 ಇದೇ ನಮಗೆ ಬೇಕಾಗಿದ್ದು. ಸೂಪರ್ ಸರ್. ಸರ್ ಇದನ್ನ ಪ್ಯಾಕ್ ಮಾಡೋದು ಬೇಡ ಸರ್. ಇನ್ ಸ್ವಲ್ಪ ಕೆಳಗಡೆ ಬನ್ನಿ. ಬೆಳಿಗ್ಗೆ ಒಳಿಕೋಗಿ ಏನ್ ತರ್ತಾನೋ. ಲೋ ಮಗ, ಸಾಕ್ ಬಾರೋ. ಕಮ್ಮಿ ಅಂತ ಕೇಳಿ ಕೆರ್ದಲ್ಲಿ ಒದೆ ತಿನ್ನೋ ಚಾನ್ಸ್ ಐತ್ಕೊಣೋ. ಲೋ, ನಾವೇನ್ ಕುರಿಗಳಲ್ಲ ಒದೆ ತಿನ್ನೋದಿಕ್ಕೆ, ನಾವು ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೋಡ್ತಾ ಇದ್ದ. ಆಯ್ತು ಸರ್. ಅಂಗಡಿ ಎಲ್ಲ ಹುಡುಕ್ಬಿಟ್ಟೆ, ಇದೇ ಲಾಸ್ಟ್ ಪ್ರೈಸ್ ಸರ್. ರೇಟ್ ಜಸ್ಟ್ 311. ಹೌದಾ? ನಾನು ಹೇಳಿಲ್ವನಲ್ಲೇ ಸಿಕ್ಕೇ ಸಿಗುತ್ತೆ ಅಂತ. ಇವ್ನೆಲ್ಲ ಹೋಗಿದ್ದ ಸರ್. ಇದಕ್ಕಿಂತ ಕೆಳಗಡೆ ಬರೋಕ್ ಆಗೋದಿಲ್ಲ ಸರ್. ಮೇಡಮ್ 311ಗೆ ಒಂದು ಬಿಲ್ ಹಾಕ್ಬಿಡಿ. ಬೇಡ ಸರ್. ಈಗೇನ್ ಮಾಡೋದು? ವೆಂಕಿಗೊಂದು ಫೋನ್ ಆದ್ರೂ ಮಾಡೋಣ. ಹಲೋ ವೆಂಕಿ, ನಾನು ಅಜಯ್ ಸಿಕ್ಕದ್ನಾ? ವರ್ಕ್ ಮೇಲೆ ಔಟ್ ಸೈಡ್ ಹೋಗಿದಾನಂತೆ, ಬರೋದು 1 ವಾರ ಆಗತ್ತಂತೆ. ಹೌದಾ? 1 ವಾರ ಆಗುತ್ತಾ? ನಾನ್ ನಾಡಿದಿಂದ ಊರಲ್ಲಿರಲ್ಲ, ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ. ಅವ್ನ್ ಸಿಕ್ಕದ್ಮೇಲೆ ನಾನೇ ಅವ್ನ ಫೋನಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್. ಇಲ್ಲೇ ಬಾ. ನೋಡಿ ಮಿಸ್ಟರ್ ಅಜಯ್, ಫೈರಿಂಗ್ ಕೇಸ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ನಾನು ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದೀನಿ. ಅದು ಸಿಗೋ ಅಷ್ಟರೇ ನೀವೇನಾದರೂ ಪೊಲೀಸ್ ಕೈಗೆ ಸಿಕ್ಕ ಅರೆಸ್ಟ್ ಆದರೆ ಸುಮ್ಮನೆ ಪ್ರಾಬ್ಲಮ್. ಒಂದು ಕೆಲಸ ಮಾಡಿ, ಸ್ವಲ್ಪ ದಿನ ಯಾವ್ದಾದ್ರು ದೂರಿಗೆ ಯಾರ ಕೈಗೆ ಸಿಕ್ತಾಗ ಹೋಗ್ಬಿಡಿ. ಬೇಲ್ ಕೈ ಬಂದ್ಮೇಲೆ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಯ್ ಅರು. ಹಾಯ್, ಹೇಗಿದ್ಯಮ್ಮ? ಫೈನ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಪಾಪ, ಯಾರ್ದೋ ಮದ್ವೆ ಇರೋ ಹಾಗಿದೆ. ಅದ ಮಗಳೇ, ನಾವಿಲ್ಲಿ ಬರೋಕ್ ಮುಂಚೆ ನಮ್ಮ ಫ್ರೆಂಡು ಮಗನ ಮದುವೆ ಇದೆ ಅಂತ ಫೋನ್ ಮಾಡ್ಬಿಟ್ಟಿದ್ದ. ನಾವ್ ಹೇಗೋ ಬಂದಿದ್ದೀವಲ್ಲ, ಅಟೆಂಡ್ ಮಾಡ್ಬಿಟ್ಟು ಹೋಗೋಣ. ಡ್ರೈವರ್, ಲಗೇಜ್ ಲೇಕೆ आओ. ಸರ್, ಬಾ. ನಮಸ್ತೆ. ಹಲೋ. ಹಲೋ ಅಂಕಲ್. ಹಾಯ್ ಅರುಂಧತಿ. ಹಾಯ್. ನೀವೆಲ್ಲಿ? ನಿಮ್ದೇನಾ ಮ್ಯಾರೇಜು? ಹಾ. ಪಪ್ಪ ಫ್ರೆಂಡ್ ಮಗನ್ ಮದ್ವೆ ಅಂದ್ರು. ನಿಮ್ದು ಅಂತ ಯಾಕೆ ಹೇಳಿಲ್ಲ? ಯಾಕೆ ಪಾಪ? ಎನಿವೆ, ಐ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಎಲ್ಲಿ ನಿಮ್ ಫಿಯಾನ್ಸೆ? ಇಲ್ಲೇ ಇರ್ತಾರೆ ಅಂತ ಗೊತ್ತು. ಈಗ ಎಲ್ಲಿದ್ದಾರೆ? ನನ್ನ ಎದುರಲ್ಲೇ. ಅಂದ್ರೆ ಎಲ್ಲೆಲ್ಲೋ ಯಾಕೆ ನೋಡುತ್ತೀರಾ? ನೀವೇ. ಆರ್ ಯು ಜೋಕಿಂಗ್? ಐ ಆಮ್ ಸೀರಿಯಸ್.
ಏನಮ್ಮ ಇದು? ಏನೆಲ್ಲ ನಡೀತಾ ಇರೋದು? ಮಗಳೇ ಬಾ, ಮೊದಲು ಒಳಗಡೆ ಹೋಗೋಣ. ನಾನೆಲ್ಲ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಬಾ, ಎಲ್ಲ ಹೇಳ್ತೀನಿ. ಏನಿದು ಪಪ್ಪ? ತಗೋ, ಇದನ್ನೆಲ್ಲ ಉಟ್ಕೊಂಡು ಬೇಗ ರೆಡಿ ಆಗು. ಇಲ್ಲ, ನಾನು ಉಟ್ಕೊಳ್ಳಲ್ಲ. ನನಗ್ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಹೇಳಿ ಕರ್ಕೊಂಡ್ ಬಂದು ಈಗ ಮದ್ವೆ ಅಂದ್ರೆ ಏನ್ ಅರ್ಥ? ನೋಡಮ್ಮ, ನಿನಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ನಾವು ಹೀಗೆ ಮಾಡ್ತೀವಿ. ಎಷ್ಟು ಧೈರ್ಯ ಇರಬೇಕು ನಿನಗೆ. ನಿನ್ನನ್ನು ನೋಡಕ್ ಬಂದ ಹುಡುಗನಿಗೆ ನೀನ್ ನನಗಿಷ್ಟ ಇಲ್ಲ, ನಾನು ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಅವನು ಕಳಿಸ್ಬಿಟ್ಟಲ್ಲ. ಅಪ್ಪ ಅಮ್ಮ ಆಗಿ ನಮ್ಗೆ ಎಷ್ಟು ನೋವಾಗತ್ತೆ. ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ. ನಾನೇ ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಇದನ್ನೆಲ್ಲ ಮಾಡ್ತಿದ್ದೀರಾ. ನಾನ್ ಲವ್ ಮಾಡ್ತಿರೋ ಅಜಯ್ ತುಂಬಾ ಒಳ್ಳೆ ಹುಡುಗ ಪಾಪ. ಅವ್ರಿಲ್ದೆ ನಾನ್ ಬದುಕಲ್ಲ. ನಂಗೆ ಅಜಯ್ ಬೇಕು. ಪ್ಲೀಸ್ ಪಾಪ, ಈ ಮದ್ವೆ ನಿಲ್ಸಿ. ಅಮ್ಮ ಅರ್ಥ ಮಾಡ್ಕೋ. ಆರು, ನೀನ್ ನಮ್ಮನ್ನ ಅರ್ಥ ಮಾಡ್ಕೋ. ರೆಡಿ ಆಗು. ನೋಡ್ ಬರೀ, ಬ್ರಹ್ಮ ಬಂದ್ ಹೇಳಿದ್ರು ಈ ಮದುವೆ ನಿಲ್ಸಲ್ಲ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕ ಹಾಳಾಗಿರೋ ಎಷ್ಟು ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. 2 ದಿನ ಬೈಕು, 4 ದಿನ ಕಾಫಿ ಡೇ, 2 ಮಾರ್ನಿಂಗ್ ಶೋ, 3 ದಿನ ಶಾಪಿಂಗು, ಆಮೇಲೆ ಹ್ಯಾಂಗಿಂಗ್. ಇಷ್ಟು ತರ ನಿನ್ ಪ್ರೀತಿ? ನೋಡೋರು, ನನ್ಗಿರೋದು ನೀನೊಬ್ಳೆ ಪ್ರೀತಿ ಮಗಳು. ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಉದ್ದೇಶ. ಹಾಗಂತ ಮೋಸ ಮಾಡಿ ನನಗಿಷ್ಟ ಇಲ್ದಿರೋ ಹುಡುಗನ್ ಜೊತೆ ಮದ್ವೆ ಮಾಡಿಸಿ ಸಾಯೋವರೆಗೂ ನಾನ್ ಕೊರಗ್ತಾ ಇರೋದು ನಿಮಗ್ ಸಂತೋಷನಾ? ಹೇಳಿ ಪಾಪ. ಪ್ರೀತಿ ಮಾಡೋರೆಲ್ಲ ಹಾಳಾಗ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ ಪಾಪ? ನೋಡಿ, ಈ ಮದ್ವೆ ಸಾಧ್ಯ ಇಲ್ಲ. ನಿನ್ ಮಾತ್ ಕೇಳ್ತಾ ಇರೋದಕ್ಕೆ ಪುರ್ಸತ್ತಿಲ್ಲ. ಮುಹೂರ್ತ ಮೀರ್ ಹೋಗುತ್ತೆ. ನೋಡು ಮರಿ, ನೀನ್ ಈ ಮದುವೆ ಮಾಡ್ಕೋತೀಯ. ಹಠ ಮಾಡಿದ್ರೆ ಇದೇ ಪುಣ್ಯಕ್ಷೇತ್ರದಲ್ಲಿ ಅಪ್ಪ ಅಮ್ಮನ ತಿಥಿನೂ ನೀನೇ ಮಾಡ್ಬಿಟ್ಟು ಹೋಗ್ಬೇಕಾಗತ್ತೆ. ಹುಷಾರು ನೋಡು. ಆರು, ನಿನಗೆ ನಿನ್ ಸಂತೋಷನೇ ಮುಖ್ಯ ಆದ್ರೆ ನಿಂಗೆ ಇಷ್ಟ ಬಂದ ಹಾಗೆ ಮಾಡ್ಕೊ. ಇಲ್ದೇ ಇದ್ರೆ ಸ್ವಲ್ಪ ನಮ್ಮ ಮಾತು ಕೇಳು. ಇಸೆ ರೆಡಿ ಕರ್ಕೆ ಲೇಕೆ ಆइए. ठीक है मैडम. अब हम लोग भी तैयार हो जाएंगे. चले? अच्छा, हम चलते हैं. हाँ चलो. ಇವನು ನಮ್ಮ ಅಕ್ಕನ ಮಗ, ದುಬೈಲಿದ್ದಾನೆ. ನಮಸ್ತೆ ಸರ್. ನಮಸ್ತೆ. ತುಂಬಾ ಬುದ್ಧಿವಂತ. एक मिनट जी. ए लड़की, तुमने मेरा कमरा साफ किया? जाओ जल्दी से आके मेरा कमरा साफ कर दो. ಅಮ್ಮ ಗಂಗಾ ಮಾತೆ, ನೀನು ಒಂದು ಹೆಣ್ಣು. ಇಂಥ ಪರಿಸ್ಥಿತಿಲಿ ಒಂದು ಹೆಣ್ಣಿನ ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ನಿರ್ಮಲವಾಗಿ ನೀನ್ ಹರಿತಾ ಇರೋ ಇಂಥ ಪುಣ್ಯವಾದ ಸ್ಥಳದಲ್ಲಿ ನನ್ನ ಪ್ರೀತಿನ ಕೊಂದು ಹಾಕ್ತಾ ಇದ್ದಾರೆ. ಸಪೋರ್ಟ್ ಮಾಡಕ್ ಯಾರು ಇಲ್ಲ. ನನಗ್ ನನ್ ಪ್ರೀತಿ ಬೇಕು, ನನ್ನ ಅಜಯ್ ಬೇಕು. ಯಾರೋ ಕಟ್ಟೋ ತಾಳಿಗೆ ನನ್ ಕೊರಳು ಕೊಡೋಕ್ಕಾಗಲ್ಲ. ನಿನ್ನಷ್ಟೇ ಪವಿತ್ರವಾದ ನನ್ನ ಈ ಪ್ರೀತಿ ಕಳಂಕವಾಗದೆ ನಿನ್ನ ಮಡ್ಲಲ್ಲಿ ಅಮರವಾಗ್ಲಿ. ಅಜಯ್, ಐ ಆಮ್ ವೆರಿ ಸಾರಿ.
ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನೀನು ನನಗೆ ಸಿಗದೇ ಇದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಈಗ ಮನೆಯವರಿಂದ ತಪ್ಪಿಸ್ಕೊಂಡ್ರು ಅವರೆಲ್ಲ ಸೇರಿ ಮತ್ತೆ ಅವ್ರ ಜೊತೆ ನನ್ನ ಮದುವೆ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಐ ಆಮ್ ಸಾರಿ. ನಾವೆಷ್ಟು ಹತ್ರ ಇದ್ರೂ ದೂರ ಇದ್ದಾಗೆ ಇತ್ತು, ಆದರೆ ನಮ್ಮಿಬ್ರು ಮನ್ಸುಗಳು ಮಾತ್ರ ಹತ್ರನೇ ಇತ್ತು. ದಿನ ಸನ್ರೈಸ್ನ ನೋಡೋ ಥರ ನಾನು ನಿನ್ನ ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ. ಕನ್ಸಲ್ಲಿ ಬರೋದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ಹೇಳಬೇಕು ಅಂತ ಬರ್ತಾ ಇದ್ದೆ. ಆದರೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ. ನಾನು ಪ್ರಪೋಸ್ ಮಾಡೋಕ್ಕೆ ಅಂತ ಬಂದ ಸಮಯದಲ್ಲಿ ನಿನ್ನ ಲೈಫ್ ಸೆಟ್ಲ್ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ಸಮಯ ತಗೋತಾ ಇದ್ದೆ. ಆ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಆ ಸಮಯ ಬರೋಷ್ಟರಲ್ಲಿ ಸಂದರ್ಭನೇ ಬದಲಾಗೋಗಿತ್ತು. ನಾವಿಬ್ರು ಮತ್ತೆ ಸೇರೋದಕ್ಕೆ ಇಷ್ಟೊಂದು ಸಮಯನೇ ಬೇಕಾಯ್ತು. ಹೃದಯದಲ್ಲಿ ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಷ್ಟು ದುಃಖ ಅನ್ಭವಿಸಿದ್ವಿ ಅಲ್ವಾ? ಐ ಲವ್ ಯು ಅಜಯ್. ಅರು, ನಾವಿಬ್ರು ಇನ್ಯಾವತ್ತೂ ದೂರ ಆಗಲ್ಲ. ಐ ಟು ಲವ್ ಯು.